ಗುರುಬಸವಲಿಂಗಾಯ ನಮಃ. ಏನು ಇವತ್ತು ಅಂಗಳ ಗ್ರಾಮದಲ್ಲಿ ಅದ್ದೂರಿಯಾಗಿ ಬಸವ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಇದೆಲ್ಲ ಕ್ರೆಡಿಟ್ಸು ನಮ್ಮ ಬಸವೇಶ್ವರ ಯುವ ಮಂಡಳಿಯ ಸರ್ವ ಸದಸ್ಯರಿಗೂ ಸಲ್ಲುತ್ತದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಅಂಗಳ ಗ್ರಾಮದ ಗ್ರಾಮಸ್ಥರಾಗಿ, ಗ್ರಾಮದ ಮುಖಂಡರುಗಳಾಗಿ, ನೆರೆಹೊರೆ ಗ್ರಾಮಸ್ಥರು ಕೂಡ ನೆರವೇರ್ತಾರೆ. ಒಂದು ರೀತಿ ಯುವ ದಸರಾ ಥರನೇ ನಡೀತಾ ಇದೆ, ಮಾತೇ ಇಲ್ಲ, ಡೌಟೇ ಇಲ್ಲ. ಒಟ್ಟಲ್ಲಿ ಬಸವ ಜಯಂತಿ ವರ್ಷದಿಂದ ವರ್ಷಕ್ಕೆ ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಇದೆ. ಇನ್ನು ಅದ್ಭುತವಾಗಿ ಇನ್ನು ಮುಂದಿನ ವರ್ಷಗಳಲ್ಲಿ ಒಗ್ಗಟ್ಟನ್ನು ಪ್ರದರ್ಶಿಸ್ತಾ ನಾವೆಲ್ಲ ಒಂದೇ ಅಂತಕ್ಕಂಥ ಒಂದು ತತ್ವವನ್ನು ನಾವೆಲ್ಲ ಮನಗೊಂಡು ಬಸವ ಜಯಂತಿಯನ್ನು ಇನ್ನೂ ವಿಜೃಂಭಣೆಯಾಗಿ ಆಚರಣೆ ಮಾಡಬೇಕು ಅಂತಕ್ಕಂಥ ಕೇಳ್ಕೊಟ್ಟ ಎಲ್ಲರಲ್ಲೂ ಈ ಒಂದು ಬಸವ ಜಯಂತಿ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಸರ್ವದ ಸದಸ್ಯರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜೈ ಬಸವೇಶ್ವರ. ಕಲಬೇಡ ಕೊಲಬೇಡ ಎಂದು ಶರಣ ಮುಂಜಗಳಿಗೆ ಸಾರಿರುವ ಸಾವಿರಾರು ವರ್ಷಗಳ ಇತಿಹಾಸ ಇರುವ ಪ್ರಸಿದ್ಧ ಬಸವಣ್ಣನವರ ಕಾಯಕ ತತ್ವದಂತೆ ಅಂಗಳ ಗ್ರಾಮದಲ್ಲಿ ಶ್ರೀ ಬಸವೇಶ್ವರ ಸಂಘದ ವತಿಯಿಂದ ಯುವಕರು ಬಹಳ ವಿಜೃಂಭಣೆಯಿಂದ ತುಂಬ ವರ್ಷಗಳಿಂದ ಇತಿಹಾಸ ಪ್ರಸಿದ್ಧವಾದ ಬಸವೇಶ್ವರ ದೇವಸ್ಥಾನದ ಮುಂಭಾಗ ಬಸವೇಶ್ವರರ ಭಕ್ತಿಪೂರ್ವಕ ಸಮರ್ಪಕವಾಗಿ ಜಾಗೃತಿ ವೇದಿಕೆ ಮತ್ತು ಅನ್ನದಾಸೋಹ ಮತ್ತು ಸಕಲ ತಂಡಗಳೊಂದಿಗೆ ವಿಜೃಂಭಣೆಯಿಂದ ಬಸವೇಶ್ವರ ಯುವಕರ ಸಂಘ ಹೊಂದಿದ್ದು ಬಸವೇಶ್ವರ ಜಯಂತಿಯನ್ನು ಬಹಳ ವಿಜೃಂಭಣೆಯಿಂದ ಅಂಗಳ ಗ್ರಾಮದಲ್ಲಿ ಆಚರಿಸಿದ್ದು ಕಿರಿಯರು ಎಲ್ಲರ ಸಮ್ಮುಖದಲ್ಲಿ ಎಲ್ಲ ಕಲಾ ತಂಡಗಳೊಂದಿಗೆ ತುಂಬ ಹಳ್ಳಿಗಳಿಂದ ಅಕ್ಕಪಕ್ಕದ ಎಲ್ಲ ಊರಿಂದ ಬಂದು ನಮ್ಮ ಬಸವ ಜಯಂತಿಯನ್ನು ತುಂಬ ವಿಜೃಂಭಣೆ ಆಚರಿಸಲು ಅವಕಾಶ ಮಾಡಿಕೊಟ್ಟಂತ ಎಲ್ಲ ಶರಣ ಬಂಧುಗಳಿಗೆ ನನ್ನ ನಿನ್ನೆ ನಾವು ತುಂಬ ಆಗಮಿಸಿ ನಮ್ಮ ಕಾರ್ಯಕ್ರಮ ಎಲ್ಲ ನೋಡಿದ್ದೀರಿ. ಮತ್ತೆ ಇವತ್ತು ಬಂದಿದ್ದಕ್ಕೆ ನಮ್ಮ ಗುಂಡ್ಲುಪೇಟೆ ತುಂಬ ಎಲ್ಲ ಕಡೆ ಹೋಗಿ ಪ್ರಚಾರ ಮಾಡಿ ನಮ್ಮ ಗುಂಡ್ಲುಪೇಟೆ ಸ್ವಲ್ಪ ತಾಲೂಕನ್ನ ಇನ್ನೂ ಸ್ವಲ್ಪ ಬೃಹತ್ ಮಾಡೋಕೆ ನಿಮಗೆ ತುಂಬ ಕೆಲಸ ಇದೆ. ಜನಸಂಖ್ಯೆ ನೋಡ್ಬೋದು, ವರ್ಷದಿಂದ ವರ್ಷಕ್ಕೆ ತುಂಬ ಜಾಸ್ತಿ ಆಯ್ತಾ ಇದೆ. ಇನ್ನೂ ತುಂಬ ನೆಕ್ಸ್ಟ್ ವರ್ಷ ಇನ್ನೂ ಜಾಸ್ತಿ ಆಗುತ್ತೆ ಅಂತ ನನಗೆ ಭರವಸೆ ಇದೆ. ಎಲ್ಲ ವೀರಶೈವ ಬಂಧುಗಳಿಗೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ನಮ್ಮ ಬಸವೇಶ್ವರ ಪ್ರತಿಭೆಯನ್ನ ಇನ್ನು 2-3 ವರ್ಷದಲ್ಲಿ ಮಾಡ್ತೀವಿ ಅಂತ ಎಂಬುದವರು ಎಲ್ಲ ಹಿರಿಯರು ಮಾತಾಡ್ಕೊಂಡಿದ್ದಾರೆ. ಮಾಡೇ ಮಾಡ್ತೀವಿ. ಜೈ ಬಸವೇಶ್ವರ ಮಹಾರಾಜ್. ಆರ್ಚ್ ಮಾಡಿಲ್ಲ, ಆರ್ಚ್ ಬಂದು ನೋಡ್ಬೇಕು. ಆರ್ಚ್ ಮಾಡಿದ್ರೆ ಅಂಗಳದಲ್ಲಿ ಯಾವ್ದು ರಾಜಕಾರಣಿ ಇಲ್ಲ, ಯಾವ್ದು ದೊಡ್ಡರಿಲ್ಲ, ಎಲ್ಲ ಯುವಕರು ಸೇರ್ಕೊಂಡು ಆರ್ಚ್ ಮಾಡ್ತೀವಿ. ಇಡೀ ಸುತ್ತಮುತ್ತಲೆಲ್ಲ ಬರಬೇಕು, ಬಂದು ನೋಡ್ಬೇಕು. ಇಲ್ಲಿ ರಾಜಕಾರಣಿ ಇಲ್ಲ, ಎಲ್ಲ ಯುವಕರು ಮಾಡ್ತಾರೆ, ಸ್ವಂತ ದುಡ್ಡು ಹಾಕೋದು. ಆರ್ಚ್ ಮಾಡ್ತೀವಿ, ಇಡೀ ಸುತ್ತಮುತ್ತಲೆಲ್ಲ ಬಂದು ಹೇಳ್ಬೇಕು. ಜೈ ಆರ್ತೀವಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಅಂಗಳ ಗ್ರಾಮದಲ್ಲಿ 3ನೇ ವರ್ಷದ ಅದ್ದೂರಿ ಬಸವ ಜಯಂತಿ ಕಾರ್ಯಕ್ರಮ ನಿನ್ನೆ ಒಂದು 8-10 ಸಾವಿರ ಜನಕ್ಕೆ ಅನ್ನದಾಸೋಹ ಮಾಡೋದ್ರ ಮುಖಾಂತರ ವಿಜೃಂಭಣೆಯಾದ ದೀಪಾಲಂಕಾರದಿಂದ ಈ ಬಾರಿ ವಿಶೇಷವಾಗಿ ಬಸವ ಜಯಂತಿ ಇತ್ತು. ಅದರಂತೆ ಇವತ್ತು ಬೆಳಿಗ್ಗೆ ಭವ್ಯವಾದ ವಿವಿಧ ಸಾಂಸ್ಕೃತಿಕ ಕಲಾ ತಂಡಗಳೊಂದಿಗೆ ನಮ್ಮೂರಿನ ಬಸವ ಜಯಂತಿ ಅದ್ದೂರಿಯಾಗಿ ನಡೀತಾ ಇದೆ. ಈ ಬಸವ ಜಯಂತಿಗೆ ನಮ್ಮೂರಿನ ಬಸವೇಶ್ವರ ಯುವಕ ಸಂಘದ ಯುವಕರು ಕಳೆದ 20 ದಿನಗಳಿಂದ ಅವಿರತವಾದ ಶ್ರಮವನ್ನು ಪಟ್ಟಿದ್ರು. ಅವರಿಗೆಲ್ಲರಿಗೂ ಜೊತೆ ಕೂಡ ನಾವು ಇದ್ದೇವೆ. ಅವರು ಬಹಳ ಉತ್ತಮವಾಗಿ ಸಂಘಟನೆಯನ್ನು ಮಾಡ್ತಾ ಇದ್ದಾರೆ. ಕಳೆದ 3 ವರ್ಷಗಳಿಂದಲೂ ಕೂಡ ಊರಿನ ಗ್ರಾಮಸ್ಥರೆಲ್ಲ ಮೆಚ್ಚುವಂತ ಬಸವ ಜಯಂತಿಯನ್ನು ಮಾಡ್ತಾ ಇದ್ದಾರೆ. ಅವ್ರ ಜೊತೆ ಪ್ರತಿ ವರ್ಷ ನಾವು ನಿಲ್ತಾ ಇದ್ದೇವೆ ಗ್ರಾಮದವರೆಲ್ಲವೇ. ಹಾಗಾಗಿ ಒಂದು ಅದ್ಭುತವಾದಂತಹ ಬಸವ ಜಯಂತಿ. ಈ ಬಾರಿ ವಿಶೇಷವಾಗಿ ದೀಪಾಲಂಕಾರ ಬಹಳ ಎಲ್ಲ ಮೆಚ್ಚುಗೆಯಾಗುವಂತ, ಜನರ ಮೆಚ್ಚುಗೆಯಾಗುವಂತ ಬಸವ ಜಯಂತಿ ನಡೆದಿದೆ. ಸಾಂಸ್ಕೃತಿಕ ಕಲಾ ತಂಡಗಳನ್ನ ಗಮನಿಸ್ತಾ ಇದ್ದೀರಾ. ಬೆಳಿಗ್ಗೆ 11:00 ಪ್ರಾರಂಭವಾದಂತ ಮೆರವಣಿಗೆ ಕೇವಲ 100 ಮೀಟರ್ ಬರೋದ್ರಿಗೆ 3 ಗಂಟೆ ಆಗಿದೆ. ಹಾಗಾಗಿ ನಮ್ಮೂರಿನ ಎಲ್ಲ ಜನ ಈ ಬಸವ ಜಯಂತಿಯನ್ನ ಬಹಳ ಲೇಟ್ ಆದ್ರೂ ಲೇಟೆಸ್ಟ್ ಆಗಿ ಬಸವ ಜಯಂತಿಯನ್ನ ಅಂಗಳ ಗ್ರಾಮದವ್ರು ಮಾಡಿದ್ದಾರೆ. ಇಡೀ ಗುಂಡ್ಲುಪೇಟೆ ತಾಲೂಕಲ್ಲಿ ಬಹಳ ಅದ್ದೂರಿಯಾಗಿ ಯಾವ್ದಾದ್ರು ಗ್ರಾಮ ಬಸವ ಜಯಂತಿ ಮಾಡಿದ್ರೆ ಅದು ನಮ್ಮ ಅಂಗಳ ಗ್ರಾಮ ಆಗಿರುತ್ತೆ. ಇಡೀ ರಾಜ್ಯದಲ್ಲಿ ಅದ್ದೂರಿಯಾಗಿ ಬಸವ ಜಯಂತಿ ಯಾವ್ದಾದ್ರು ಇದ್ರೆ ಅದು ಗುಂಡ್ಲುಪೇಟೆ ತಾಲೂಕಾಗಿರುತ್ತೆ. ಹಾಗಾಗಿ ವಿಶೇಷವಾಗಿ ಅತಿ ದೊಡ್ಡ ತಾಲೂಕಾಗಿರ್ತಕ್ಕಂಥ ಗುಂಡ್ಲುಪೇಟೆಯಲ್ಲಿ ಅತಿ ದೊಡ್ಡ ಹೋಬಳಿ ಆಗಿರ್ತಕ್ಕಂಥ ಹೋಬಳಿ ಕೇಂದ್ರದಲ್ಲಿ ಬಸವ ಜಯಂತಿ ಬಹಳ ವಿಶೇಷವಾಗಿ ನಡೀತಾ ಇದೆ. ಇದಕ್ಕೆ ಕಾರಣೀಕರ್ತರಾದವರು ನಮ್ಮೂರಿನ ವೀರಶೈವ ಮಹಾಸಭಾ ಜೊತೆಗೆ ಬಸವೇಶ್ವರ ಯುವಕರ ಸಂಘದ ಎಲ್ಲ ಯುವಕರು ನಿಸ್ವಾರ್ಥ ಮನೋಭಾವನೆಯಿಂದ ಕಳೆದ 20 ದಿನಗಳಿಂದ ದುಡಿದಂತಹ ಒಂದು ಶ್ರಮಕ್ಕೆ ಇವತ್ತಿನ ಬಸವ ಜಯಂತಿ ಯಶಸ್ವಿ ಆಗ್ತಾ ಇದೆ. ಹಾಗಾಗಿ ಈ ಬಸವ ಜಯಂತಿಯಲ್ಲಿ ಭಾಗವಹಿಸಿದಂತ ಎಲ್ಲ ಅಕ್ಕಪಕ್ಕದ ಊರಿನವರಿಗೆ, ಗ್ರಾಮಸ್ಥರಿಗೂ ಕೂಡ ವಿಶೇಷವಾಗಿ ಅಂಗಳ ಗ್ರಾಮದ ಎಲ್ಲ ಶರಣ ಬಂಧುಗಳಿಗೂ ಕೂಡ ನಮಸ್ಕರಿಸುತ್ತಾ ಇಂತಹ ಬಸವ ಜಯಂತಿಗಳು ಕೂಡ ಮುಂದಿನ ಪೀಳಿಗೆವರೆಗೂ ನಡೀಬೇಕು ಅಂತ ವಿನಂತಿಸ್ಕೊಳ್ತೇನೆ. ಧನ್ಯವಾದ.